ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಇವತ್ತು ಡಿಸೈಡ್ ಆಗುತ್ತೆ ಸೆಮಿಫೈನಲ್ಸ್ ಇಂಡಿಯಾ ಯಾರ ಮೇಲೆ ಆಡ್ತಾರೆ ಅಂತ. ಇವತ್ತಿನ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇಂಟೆನ್ಸ್ ಮ್ಯಾಚ್ ಆಗಿರುತ್ತೆ. ಲಾಸ್ಟ್ ವೀಕ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇಂಟೆನ್ಸ್ ಡೇ ಇರಲಿಲ್ಲ, ಫುಲ್ ಬೋರಿಂಗ್ ಮ್ಯಾಚ್ ಆಗಿತ್ತು. ಇವತ್ತಂತೂ ಇಂಟೆನ್ಸ್ ಆಗಿರುತ್ತೆ ಮ್ಯಾಚ್. ನೋಡಿ, ನ್ಯೂಜಿಲೆಂಡ್ ICC ಇವೆಂಟ್ ಅಲ್ಲಿ ನಮ್ಮ ಇಂಡಿಯಾಗೆ ಥ್ರೆಟ್ ಆಗಿದ್ದಾರೆ. ತುಂಬಾ ಕಾಟ ಕೊಟ್ಟಿರೋದೇ ನ್ಯೂಜಿಲೆಂಡ್ ಅವರು. 2019 ವರ್ಲ್ಡ್ ಕಪ್ ಅಲ್ಲಿ ಸೆಮಿಫೈನಲ್ಸ್ ಅಲ್ಲಿ ಸೋಲ್ಸ್ತಾರೆ, ಮತ್ತೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಸೋಲ್ಸ್ತಾರೆ. ICC ಇವೆಂಟ್ ಅಂದ್ರೆ ನ್ಯೂಜಿಲೆಂಡ್ ಅವರು ಇಂಡಿಯಾಗೆ ಜಾಸ್ತಿ ಸಲ ಕಾಟ ಕೊಟ್ಟಿದ್ದಾರೆ. ಇವರೊಂಥರ ಥ್ರೆಟ್ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ಅಲ್ಲಿ ಇನ್ನೊಂದು ಮೈಲ್ ಸ್ಟೋನ್ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರು 300ನೇ ODI ಪಂದ್ಯ ಆಡ್ತಿದ್ದಾರೆ. 7ನೇ ಭಾರತೀಯರಾಗಿ ಇವಾಗ 300ನೇ ODI ಪಂದ್ಯ ಆಡ್ತಿರೋದು ಇವತ್ತು ವಿರಾಟ್ ಕೊಹ್ಲಿ ಅವರು. 299ಕ್ಕಿಂತ ಜಾಸ್ತಿ ಮ್ಯಾಚ್ ಅಂದ್ರೆ ODI ಮ್ಯಾಚಸ್ ಆಡಿರೋರ್ ಪೈಕಿ ಬೆಸ್ಟ್ ಆವರೇಜ್ ಇರೋದೇ ವಿರಾಟ್ ಕೊಹ್ಲಿ ಅವ್ರದ್ದು. ಸಚಿನ್ ತೆಂಡೂಲ್ಕರ್ ಅವ್ರನ್ನು ಇನ್ಕ್ಲೂಡ್ ಮಾಡ್ಕೊಂಡು ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವ್ರದ್ದೇ ಬೆಸ್ಟ್ ಆವರೇಜ್ ಇರೋದು. ಸಚಿನ್ ತೆಂಡೂಲ್ಕರ್ ಅವರು 463 ODI ಮ್ಯಾಚಸ್ ಆಡಿದ್ದಾರೆ. ಅವ್ರ ನಂಬರ್ಸ್ ನ ಯಾರು ಕೂಡ ಬೀಟ್ ಮಾಡಕ್ಕಾಗಲ್ಲ. ಅದು ರೆಕಾರ್ಡ್ ಯಾರು ಮಾಡಕ್ಕಾಗಲ್ಲ ಅಂತಾನೆ ಹೇಳ್ಬೋದು. 463ಕ್ಕಿಂತ ಹೆಚ್ಚು ODI ಮ್ಯಾಚ್ ಯಾರು ಆಡಕ್ಕಾಗಲ್ಲ ಇನ್ಮೇಲೆ. ಏನಕ್ಕಂದ್ರೆ ODI ಮ್ಯಾಚಸ್ ತುಂಬಾ ಕಡಿಮೆ ಆಗ್ತಿದಾವೆ. ಇವಾಗ ರೀಸೆಂಟ್ ಜಾಸ್ತಿ ಬರೀ T20 ಮ್ಯಾಚಸ್ ನಡೀತಿದಾವೆ. ಮುಂದೆ ಯಾವ ಪ್ಲೇಯರ್ ಕೂಡ 463 ಮಾರ್ಕ್ ನ ಕ್ರಾಸ್ ಮಾಡಕ್ ಆಗಲ್ಲ ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವ್ರದ್ದು ಬೆಸ್ಟ್ ಆವರೇಜ್ ಇದೆ. ಮತ್ತೆ ಅವರು ಎಷ್ಟು ಮ್ಯಾಚ್ ನ ಗೆಲ್ಸ್ಕೊಟ್ಟಿದ್ದಾರೆ. ಅವ್ರನ್ನ ಸುಮ್ನೆ ಕಿಂಗ್ ಅಂತ ಕರೆಯಲ್ಲ. ಚೇಸಿಂಗ್ ಅಲ್ಲಿ ಇವಾಗ 51 ODI ಸೆಂಚುರಿ ಬಂದಿದೆಯಲ್ಲ, 51 ODI ಸೆಂಚುರಿ ಅಲ್ಲಿ 28 ಸೆಂಚುರಿ ಚೇಸಿಂಗ್ ಅಲ್ಲಿ ಬಂದಿದೆ. ಇವ್ರು ಆಡಿರೋ 299 ಮ್ಯಾಚ್ ಅಲ್ಲಿ 184 ಮ್ಯಾಚ್ ನ ಇಂಡಿಯಾ ಗೆದ್ದಿದ್ದಾರೆ. 100 ಮ್ಯಾಚಸ್ ಇಂಡಿಯಾ ಸೋತಿದ್ದಾರೆ. 6 ಮ್ಯಾಚ್ ಟೈ ಆಗಿದೆ, ಮತ್ತೆ ಇನ್ನೂ 9 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ನೋಡಿ, ಈ 184 ಮ್ಯಾಚ್ ಅಲ್ಲಿ 177 ಮ್ಯಾಚಸ್ ಅವ್ರು ಬ್ಯಾಟಿಂಗ್ ಬಂದಿದ್ದಾರೆ. ಅಂದ್ರೆ ಇನ್ನು 7 ಮ್ಯಾಚ್ ಅವರಿಗೆ ಬ್ಯಾಟಿಂಗ್ ಅವಕಾಶ ಸಿಕ್ಕಿಲ್ಲ. ಅಂದ್ರೆ ಇಂಡಿಯಾ ಚೇಸ್ ಮಾಡ್ಬಿಟ್ಟಿರ್ತಾರೆ, ಅವಾಗ ಇವ್ರಿಗೆ ಅವಕಾಶ ಸಿಕ್ಕಿರಲ್ಲ. ಈ 177 ಮ್ಯಾಚ್ ಅಲ್ಲಿ ಅವರು ಎಷ್ಟು ಮ್ಯಾಚ್ ನ ಗೆಲ್ಸ್ಕೊಟ್ಟಿದ್ದಾರೆ. ಇವ್ರ ಆವರೇಜ್ ಯಾವ ರೀತಿ ಇದೆ ಅಂದ್ರೆ, ಈ 177 ಮ್ಯಾಚ್ ಅಲ್ಲಿ ಅವ್ರ ಆವರೇಜ್ ನೋಡೋದಾದ್ರೆ ಗೆದ್ದಿರೋ ಮ್ಯಾಚಸ್ ಅಲ್ಲಿ 177 ಮ್ಯಾಚಸ್ ಏನ್ ಇಂಡಿಯಾ ಗೆದ್ದಿದಾರಲ್ಲ, ಅದರಲ್ಲಿ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟ್ ಇಂದ ಬಂದಿರೋ ರನ್ಸ್ ಎಷ್ಟಪ್ಪ ಅಂತ ನೀವು ಕೇಳಿದ್ರೆ ದಂಗಾಗಿ ಹೋಗ್ತೀರಾ. 10,228 ರನ್ ಬಂದಿದೆ. ಇನ್ನ 100 ಮ್ಯಾಚ್ ಇಂಡಿಯಾ ಸೋತಿದಾರಲ್ಲ, ಅದರಲ್ಲಿ 3,500 ರನ್ ಬಂದಿದೆ. ಅಂದ್ರೆ ಸೋತಿರೋ ಇಂಡಿಯಾ ಮ್ಯಾಚಸ್ 100 ಮ್ಯಾಚಸ್ ಇಂಡಿಯಾ ಸೋತಿದಾರಲ್ಲ, ಅದರಲ್ಲಿ ಇವ್ರ ಆವರೇಜ್ 35 ಇದೆ. ಗೆದ್ದಿರೋ ಇಂಡಿಯಾ ಮ್ಯಾಚಸ್ ಅಲ್ಲಿ ಇವ್ರದ್ದು ಆವರೇಜ್ 74 ಇದೆ. ಯೋಚನೆ ಮಾಡಿ, ಇವ್ರು ಆಡದೆ ಖಂಡಿತವಾಗ್ಲೂ ಇಂಡಿಯಾ ಗೆದ್ದೆ ಗೆಲ್ತಾರೆ. ಮತ್ತೆ ಇವ್ರು ಮಾಡಿರೋ 51 ODI ಸೆಂಚುರೀಸ್ ಅಲ್ಲಿ 43 ಇಂಡಿಯಾ ಗೆದ್ದಿದ್ದಾರೆ. 7 ಮ್ಯಾಚಸ್ ಅಲ್ಲಿ ಇಂಡಿಯಾ ಸೋತಿದ್ದಾರೆ. 1 ಮ್ಯಾಚ್ ಟೈ ಅಲ್ಲಿ ಒಂದು 100 ಬಂದಿದೆ ಇವ್ರ ಬ್ಯಾಟಿಂಗ್ ಇಂದ. ಚೇಸಿಂಗ್ ಅಲ್ಲಿ 28 100 ಮಾಡಿದ್ರೆ, ಫಸ್ಟ್ ಬ್ಯಾಟಿಂಗ್ ಆಡಿ 23 100 ಬಂದಿದೆ. ಮತ್ತೆ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಸೇನಾ ಕಂಟ್ರೀಸ್ ಮೇಲೆ ಇವ್ರದ್ದು ಆವರೇಜ್ ಎಷ್ಟಿದೆ ಅಂದ್ರೆ, ಸೌತ್ ಆಫ್ರಿಕಾ ಮೇಲೆ 65 ಆವರೇಜ್ ಇದೆ, ಇಂಗ್ಲೆಂಡ್ ಮೇಲೆ 41 ಇದೆ, ನ್ಯೂಜಿಲೆಂಡ್ ಮೇಲೆ 58 ಇದೆ, ಆಸ್ಟ್ರೇಲಿಯಾ ಮೇಲೆ 53 ಇದೆ. ಈ ತರ ಆವರೇಜ್ ಇಟ್ಕೊಂಡಿರೋ ಪ್ಲೇಯರ್ ಯಾರನ್ನಾದ್ರೂ ನೋಡಿದಿರಾ ನೀವು ಜಗತ್ತಲ್ಲಿ? ಚಾನ್ಸೇ ಇಲ್ಲ. ಮತ್ತೆ ಇದು ಸಬ್ ಕಾಂಟಿನೆಂಟಲ್ ಆವರೇಜ್ ಆದ್ರೆ, ಸೇನಾ ಕಂಟ್ರೀಸ್ ಮೇಲೆ ಯಾವ ರೀತಿ ಆವರೇಜ್ ಇದೆ ಅಂದ್ರೆ, ಸೌತ್ ಆಫ್ರಿಕಾ ಮೇಲೆ 51, ಇಂಗ್ಲೆಂಡ್ ಮೇಲೆ 51, ನ್ಯೂಜಿಲೆಂಡ್ ಮೇಲೆ 49.6, ಅದು ಆಲ್ಮೋಸ್ಟ್ 50, ಆಸ್ಟ್ರೇಲಿಯಾ ಮೇಲೆ 76. ಆಸ್ಟ್ರೇಲಿಯಾ ಮೇಲೆ ಆವರೇಜ್ ಇರೋದು 76, ಅದು ಆಸ್ಟ್ರೇಲಿಯಾದಲ್ಲಿ. ಯೋಚನೆ ಮಾಡಿ ಯಾವ ರೀತಿ ಪ್ಲೇಯರ್. ಇವ್ರನ್ನ ಸುಮ್ನೆ ಕಿಂಗು ಗೋಟ್ ಅಂತೆಲ್ಲ ಕರೆಯಲ್ಲ. ಹಿಂಗ್ ಆಡಿರೋದಕ್ಕೆ ಇವ್ರನ್ನ ಕಿಂಗು ಗೋಟ್ ಅಂತ ಕರೆಯೋದು. ಇಂಥವ್ರ ಮೇಲೆ 100 ಇಲ್ಲ ಅಂತ ಏನಿಲ್ಲ. ಇವರು ಫಸ್ಟ್ ಟೀಮಿಗೋಸ್ಕರ ಆಡ್ತಾರೆ, ಸ್ವಂತಕ್ಕೋಸ್ಕರ ಅಂತ ಆಡೋ ಪ್ಲೇಯರ್ ಅಂತೂ ಅಲ್ವೇ ಅಲ್ಲ. ಲಾಸ್ಟ್ ಮ್ಯಾಚ್ ನೀವು ನೋಡಿರ್ತೀರ, ಅಕ್ಷರ್ ಪಟೇಲ್ ಅವರು ಇನ್ನೊಂದು ರನ್ ಓಡಲ್ಲ, ಏನು ಕೊಡ್ತಿಲ್ಲ ಅಂತ ಕೇಳ್ತಾರೆ. ಅಂದ್ರೆ ನಾನು 100 ಬಿಟ್ಟಾಕು, ಫಸ್ಟ್ ಮ್ಯಾಚ್ ಗೆಲ್ಲ ಕಡೆ ನೋಡೋಣ ಅನ್ನೋ ರೀತಿ ಇತ್ತು ರಿಯಾಕ್ಷನ್ ವಿರಾಟ್ ಕೊಹ್ಲಿ ಅವ್ರದ್ದು ಅವತ್ತಿನ ಮ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ ಮೇಲೆ. ನೋಡಿ, ಅವರು ಸ್ವಂತಕ್ಕೋಸ್ಕರ ಆಡಿದ್ರೆ ಈ ರೀತಿ ಆವರೇಜ್ ಇರ್ತಿರ್ಲಿಲ್ಲ. ಎಂತ ಆವರೇಜ್ ಇಟ್ಕೊಂಡಿದ್ದಾರೆ. ಮತ್ತೆ ಕ್ಯಾಪ್ಟನ್ ಆಗಿ ಇವ್ರ ಆವರೇಜ್ ಇರೋದು 72 ರನ್ ಆವರೇಜ್ ಇದೆ ಇವ್ರದ್ದು ಕ್ಯಾಪ್ಟನ್ಸಿಯಲ್ಲಿ. ಕ್ಯಾಪ್ಟನ್ ಇಲ್ದೆ ಆಡಿರೋ ಗೇಮ್ಸ್ ಅಲ್ಲಿ ಇವ್ರದ್ದು ಆವರೇಜ್ ಇರೋದು 51. ಇವ್ರು ಕ್ಯಾಪ್ಟನ್ ಆಗಿ ಇನ್ನೂ ಮುಂದುವರೆದಿದ್ರೆ ಇನ್ನೂ ಜಾಸ್ತಿ ರನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಇವ್ರ ಬ್ಯಾಟ್ ಇಂದ. ಅಂತ ಪ್ಲೇಯರು ಸೇನಾ ಕಂಟ್ರೀಸಿಗೆ ಹೋಗಿ, ಆಸ್ಟ್ರೇಲಿಯಾಗೆ ಹೋಗಿ, ಆಸ್ಟ್ರೇಲಿಯಾದಲ್ಲಿ ಇವ್ರದ್ದು ಆವರೇಜ್ 76 ಇದೆ ಅಂದ್ರೆ ಏನ್ ಹೇಳ್ಬೇಕು. ಪಾಕಿಸ್ತಾನ್ ಮೇಲೂ ಕೂಡ 59 ಆವರೇಜ್ ಇಟ್ಕೊಂಡಿದ್ದಾರೆ. ಎಲ್ಲ ಟೀಮ್ ಮೇಲೂ ಕೂಡ ಒಳ್ಳೆ ಆವರೇಜ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಇವ್ರನ್ನ ಕಿಂಗ್ ಅಂತ ಕರೆಯೋದು, ಇವ್ರನ್ನ ಗೋಟ್ ಅಂತ ಕರೆಯೋದು. ಸುಮ್ನೆ ಇವ್ರನ್ನ ತಗೊಂಡೋಗಿ ಕಿಂಗ್ ಅಂತ ಬಾಬರ್ ಅಜಮ್ ಅವ್ರ ಜೊತೆ ಕಂಪೇರ್ ಮಾಡ್ತಾರೆ. ಅದ್ ಏನ್ ಹೇಳ್ಬೇಕು ಅರ್ಥ ಆಗಲ್ಲ. ಬಾಬರ್ ಅಜಮ್ ಅವ್ರದ್ದು ಸೇನಾ ಕಂಟ್ರೀಸ್ ಮೇಲೆ ಒಳ್ಳೆ ಆವರೇಜ್ ಇಲ್ಲ. ಅಸೋಸಿಯೇಟ್ ನೇಷನ್ ಮೇಲೆ, ಐರ್ಲೆಂಡ್ ಮೇಲೆ, ಜಿಂಬಾಬ್ವೆ ಮೇಲೆ, ಇವ್ರ ಮೇಲೆಲ್ಲ ಸಖತ್ತಾಗಿ ಆಡಿ ಒಳ್ಳೆ ಆವರೇಜ್ ನ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಈ ರನ್ಸ್ ಅದೇನ್ ಆವರೇಜ್ ಮೇಂಟೈನ್ ಮಾಡಿದಾರಲ್ಲ, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲೂ ಇದೆ ವಿರಾಟ್ ಕೊಹ್ಲಿ ಅವ್ರದ್ದು. ಬಾಬರ್ ಅಜಮ್ ಅವ್ರದ್ದು ಆ ರೀತಿ ಇಲ್ಲ, ಸ್ಟ್ರೈಕ್ ರೇಟ್ ಇಲ್ಲ.
ಮ್ಯಾಚ್ ನ ಗೆಲ್ಸ್ಕೊಟ್ಟಿಲ್ಲ ಜಾಸ್ತಿ ಮ್ಯಾಚಸ್. ವಿರಾಟ್ ಕೊಹ್ಲಿ ಅವರು ಆ ರೀತಿ ಅಲ್ಲ, ಎಲ್ಲಾ ಮ್ಯಾಚಸ್ ಗೆಲ್ಸ್ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಮ್ಯಾಚಸ್ ವಿರಾಟ್ ಕೊಹ್ಲಿ ಅವರು 100 ಹೊಡೆದಿರೋ ಮ್ಯಾಚಸ್ ಗೆದ್ದಿದ್ದಾರೆ. 43 ಮ್ಯಾಚಸ್ ಗೆಲ್ಸ್ಕೊಟ್ಟಿದ್ದಾರೆ. ಇವರು 100 ಹೊಡೆದಿರೋ 43 ಮ್ಯಾಚಸ್ ಇಂಡಿಯಾ ಗೆದ್ದಿದ್ದಾರೆ. 7 ಮ್ಯಾಚ್ ಇಂಡಿಯಾ ಸೋತಿದ್ದಾರೆ. ಒಂದೇ ಒಂದು ಮ್ಯಾಚ್ ಟೈ ಆಗಿದೆ ಇವರು 100 ಹೊಡೆದಿರೋ ಮ್ಯಾಚಸ್ ಅಲ್ಲಿ. ಓಡಿನಲ್ಲಿ ಈ ತರ ಆವರೇಜ್ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ 299 ಮ್ಯಾಚಸ್ ಆಡಿ ಹ್ಯಾಟ್ಸ್ ಆಫ್ ಹೊಡಿಲೇಬೇಕಾಗುತ್ತೆ. ಕಿಂಗ್ ಕೊಹ್ಲಿ ಅಂತ ಸುಮ್ನೆ ಕರೆಯಲ್ಲ ಗುರು. ಮತ್ತೆ ಇವತ್ತಿನ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಆಸ್ಟ್ರೇಲಿಯಾನ ಸೆಮಿಫೈನಲ್ಸ್ ಅಲ್ಲಿ ಆಡ್ತಾರೆ, ಯಾರು ಸೋಲ್ತಾರೋ ಅವರು ಸೌತ್ ಆಫ್ರಿಕಾನ ಸೆಮಿಫೈನಲ್ಸ್ ಅಲ್ಲಿ ಆಡ್ತಾರೆ. ನಿನ್ನೆ ಸೌತ್ ಆಫ್ರಿಕಾ ಗೆದ್ಬಿಟ್ಟು ಟಾಪ್ ಅಲ್ಲಿ ಇದ್ದಾರೆ ಆ ಟೇಬಲ್ ಅಲ್ಲಿ. ಅವರು ಈ ಕಡೆ ಟೇಬಲ್ ಅಲ್ಲಿ ಯಾರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ತಾರೋ ಅವ್ರನ್ನ ಸೆಮಿಫೈನಲ್ಸ್ ಆಡ್ತಾರೆ, ಯಾರು ಟಾಪ್ ಅಲ್ಲಿ ಇರ್ತಾರೋ ಅವರು ಆಸ್ಟ್ರೇಲಿಯನ್ ಸೆಮಿಫೈನಲ್ಸ್ ಆಡ್ಬೇಕಾಗುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ ಇಂಡಿಯಾಗೆ ಟಫ್ ಫೈಟ್ ಕೊಡ್ತಾರೆ. ನ್ಯೂಜಿಲೆಂಡ್ ಅಷ್ಟು ಈಸಿಯಾಗೆ ಬಿಟ್ಕೊಡಲ್ಲ. 2023 ವರ್ಲ್ಡ್ ಕಪ್ ಅಲ್ಲೂ ಕೂಡ 300 ರನ್ ಚೇಸ್ ಮಾಡುವಾಗ 390 ರನ್ ಚೇಸ್ ಮಾಡುವಾಗ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ನ್ಯೂಜಿಲೆಂಡ್ ಅವರು. ಗ್ಯಾರಿ ಮಿಚೆಲ್ 100 ಬೇರೆ ಹೊಡೆದಿದ್ದು ಆ ಮ್ಯಾಚ್ ಅಲ್ಲಿ. ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ನ್ಯೂಜಿಲೆಂಡ್. ಇವತ್ತಿನ ನ್ಯೂಜಿಲೆಂಡ್ ಪ್ಲೇಯಿಂಗ್ 11 ನೋಡೋದಾದ್ರೆ ಲಾಸ್ಟ್ ಗೇಮ್ ಅಲ್ಲಿ ಯಾವ ರೀತಿ ಇತ್ತಲ್ಲ ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಿದೆ. ವಿಲಿಯಂಗ್ ಮತ್ತೆ ದೇವಾನ್ ಕನ್ವೆ ಓಪನರ್ ಬಂದ್ರೆ, ಅದಾದ ನಂತರ ಕೇನ್ ವಿಲಿಯಮ್ಸನ್, ರಚಿನ್ ರವೀಂದ್ರ. ಲಾಸ್ಟ್ ಮ್ಯಾಚ್ ಅಲ್ಲಿ ಡ್ಯಾರಿ ಮಿಚೆಲ್ ಅವ್ರ ಪ್ಲೇಸಿಗೆ ರಚಿನ್ ರವೀಂದ್ರ ಅವ್ರು ಬಂದಿದ್ದು. ಇವತ್ತು ಕೂಡ ರಚಿನ್ ರವೀಂದ್ರ ಅವ್ರು ಆಡ್ಬೋದು, ಏನಕ್ಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಬ್ಯಾಟ್ ಇಂದ 100 ಬಂದಿದೆ. ಅವ್ರ ಫಾರ್ಮ್ ಅಲ್ಲಿ ಇದ್ದಾರೆ, ಅವರೇ ಇವತ್ತು ಇರ್ತಾರೆ ಅಂತ ಅನ್ನಿಸ್ತಿದೆ ಪ್ಲೇಯಿಂಗ್ 11 ಅಲ್ಲಿ. ಅದಾದ ನಂತರ ಟಾಮ್ ಲ್ಯಾಥಮ್ ಮತ್ತೆ ಗ್ಲೆನ್ ಫಿಲಿಪ್ಸ್ ಫಿನಿಶರ್ ರೋಲ್ ಅಲ್ಲಿ ಎಕ್ಸಲೆಂಟ್ ಫೀಲ್ಡರ್ ಗ್ಲೆನ್ ಫಿಲಿಪ್ಸ್ ಬರ್ತಾರೆ. ಅದಾದ ನಂತರ ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ, ಮೈಕಲ್ ಬ್ರೇಸ್ವೆಲ್ ಇದ್ದಾರೆ, ಮ್ಯಾಟ್ ಹೆನ್ರಿ ಇದ್ದಾರೆ, ಮತ್ತೆ ವಿಲಿಯಂ ರೋರ್ಕಿ. ಎಂತ ಪ್ಲೇಯರ್, ಎಂತ ಬೌಲಿಂಗ್ ಮಾಡ್ತಿದ್ದಾರೆ. ಲಾಸ್ಟ್ 2 ಮ್ಯಾಚ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಮತ್ತೆ ಕೈಲಿ ಜೇಮಿಸನ್ ಅಥವಾ ನಥನ್ ಸ್ಮಿತ್. ಫಸ್ಟ್ ಮ್ಯಾಚ್ ಅಲ್ಲಿ ನಥನ್ ಸ್ಮಿತ್ ಆಡಿದ್ದು. ಕೈಲಿ ಜೇಮಿಸನ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋ ಕಾರಣ ಕೈಲಿ ಜೇಮಿಸ್ ಅವ್ರನ್ನೇ ಆಡ್ಸಿದ್ದು ಲಾಸ್ಟ್ ಮ್ಯಾಚ್ ಬಾಂಗ್ಲಾದೇಶ್ ಮೇಲೆ. ಇವತ್ತು ಕೂಡ ಕೈಲಿ ಜೇಮಿಸನ್ ಅವರೇ ಇರ್ತಾರೆ ಅಂತ ಅನಿಸ್ತಿದೆ. ಪ್ಲೇಯಿಂಗ್ 11 ಸ್ಟ್ರಾಂಗ್ ಆಗಿದೆ ನ್ಯೂಜಿಲೆಂಡ್. ಮತ್ತೆ ಇಂಡಿಯಾದ ಪ್ಲೇಯಿಂಗ್ 11 ನೋಡೋದಾದ್ರೆ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು ಇವತ್ತು. ಇಂಡಿಯಾದ ಪ್ಲೇಯಿಂಗ್ 11 ಅಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ರವೀಂದ್ರ ಜಡೇಜಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್. ನೋಡಿ ಡೆಪ್ತ್ ಯಾವ ರೀತಿ ಇದೆ ಇಂಡಿಯಾದ ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಫ್ಲೋಟರ್ ರೀತಿ. KL ರಾಹುಲ್ ಅವ್ರನ್ನ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಮತ್ತೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಕುಲ್ದೀಪ್ ಯಾದವ್ ಮತ್ತೆ ಮೊಹಮ್ಮದ್ ಶಮಿ ಅವ್ರು ಆಡ್ಲೇಬೇಕು. ಹರ್ಷಿತ್ ರಾಣಾ ಅವ್ರ ಜಾಗಕ್ಕೆ ಹರ್ಷದೀಪ್ ಸಿಂಗ್ ಅವ್ರು ಬರ್ಬೇಕು. ಫಸ್ಟ್ ಮ್ಯಾಚ್ ಇಂದ ಎಲ್ಲರೂ ಕೂಡ ಹರ್ಷದೀಪ್ ಸಿಂಗ್ ಅವ್ರನ್ನ ಆಡಿಸ್ಬೇಕು ಅಂತ ಅಂತಿದ್ರೆ, ಗೌತಮ್ ಗಂಭೀರ್ ಅವರಿಗೆ ಹರ್ಷಿತ್ ರಾಣಾ ಅವ್ರನ್ನ ಬಿಡಕ್ ಆಸೆ ಇಲ್ಲ. ಏನಕ್ಕಂದ್ರೆ ಅವರು KKR ಅಲ್ಲಿ ಕೋಚ್ ಆಗಿದ್ದಾಗ ಹರ್ಷಿತ್ ರಾಣಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಅದಕ್ಕೆ ಅವ್ರನ್ನ ಇಲ್ಲಿ ಪ್ಲೇಯಿಂಗ್ 11 ಅಲ್ಲಿ ತಂದು ಆಡಿಸಿದ್ದಾರೆ ಹರ್ಷದೀಪ್ ಸಿಂಗ್ ಅವ್ರ ಜಾಗಕ್ಕೆ. ಹರ್ಷದೀಪ್ ಸಿಂಗ್ ಅವರೇ ಬರ್ಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಇದೊಂದು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಿದೀನಿ, ಕಾದ್ ನೋಡೋಣ. ಇವತ್ತು ಮ್ಯಾಚ್ ಅಂತೂ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಇಂಟೆನ್ಸ್ ಮ್ಯಾಚ್ ಇರುತ್ತೆ ಇವತ್ತು. ಲಾಸ್ಟ್ ಸಂಡೇ ಬೋರಿಂಗ್ ಆಗಿತ್ತು, ಇವತ್ತಿನ ಸಂಡೇ ಇಂಟೆನ್ಸ್ ಆಗಿರುತ್ತೆ. ಫುಲ್ ಫೈಟ್ ಕೊಡ್ತಾರೆ ನ್ಯೂಜಿಲೆಂಡ್ ಅವರು, ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಅಂತಾನೆ ಹೇಳ್ಬೋದು. ನೋಡೋಣ ಯಾರು ಗೆಲ್ತಾರೆ ಅಂತ. ಇವತ್ತೇನಾದ್ರು ಇಂಡಿಯಾ ಗೆದ್ರೆ ಇದೇ ಮತ್ತೆ ಫೈನಲ್ಸ್ ಆಗ್ಬೋದು ನೆಕ್ಸ್ಟ್ ಸಂಡೇಗೆ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ತುಂಬಾ ಸ್ಟ್ರಾಂಗ್ ಇದೆ ಎರಡು ಟೀಮು. ಇವೆರಡೇ ಟೀಮು ನೆಕ್ಸ್ಟ್ ಸಂಡೇ ಫೈನಲ್ಸ್ ಆಡ್ಬೋದು ಅಂತ ಅನಿಸ್ತಿದೆ. ನಿಮಗೆ ಏನ್ ಅನ್ಸ್ತಿದೆ? ಇವತ್ತು ಇಂಡಿಯಾ ಗೆಲ್ತಾರ, ನ್ಯೂಜಿಲೆಂಡ್ ಗೆಲ್ತಾರ? ಮತ್ತೆ ಇವತ್ತು ವಿರಾಟ್ ಕೊಹ್ಲಿ ಅವ್ರ ಬ್ಯಾಟ್ ಇಂದ 100 ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಲಾಸ್ಟ್ 200th ಮ್ಯಾಚ್ ಆಡಿದ್ದು ವಿರಾಟ್ ಕೊಹ್ಲಿ ಅವರು ನ್ಯೂಜಿಲೆಂಡ್ ಮೇಲೆ, 300th ಮ್ಯಾಚ್ ಆಡ್ತಿರೋದು ನ್ಯೂಜಿಲೆಂಡ್ ಮೇಲೆ. ಅವತ್ತು 121 ರನ್ ಹೊಡೆದಿದ್ದು 200ನೇ ODI ಮ್ಯಾಚ್ ಅಲ್ಲಿ. ಇವತ್ತು ಕೂಡ ಒಂದು 100 ಎಕ್ಸ್ಪೆಕ್ಟ್ ಮಾಡ್ತಿದೀವಿ. 83ನೇ 100 ಬರ್ಲಿ, ODI ನಲ್ಲಿ 52ನೇ ಸೆಂಚುರಿ ಬರ್ಲಿ ಅಂತ ಕೇಳ್ಕೊಳ್ಳೋಣ. ನಿಮಗೆ ಏನಿಸ್ತಿದೆ ಇವತ್ತು ವಿರಾಟ್ ಕೊಹ್ಲಿ ಅವ್ರ ಬ್ಯಾಟ್ ಇಂದ 100 ಬರುತ್ತಾ? ಮತ್ತೆ ಯಾರು ಗೆಲ್ತಾರೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಅಲ್ಲಿ? ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.